ಗಮನಿಸಿ ರೈತ ಮಿತ್ರರೇ ಮತ್ತು ವ್ಯಾಪಾರಿ ಬಂಧುಗಳೇ, ಇಂದು ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಆಗಮನ ಹೆಚ್ಚಾಗಿದೆ, ಆದರೆ ಮಾರಾಟದ ವೇಗ ಕಡಿಮೆಯಾಗಿದೆ. ಮಾರುಕಟ್ಟೆ ಏಕೆ ಡೌನ್ ಆಗಿದೆ? ಇಂದಿನ ಸಂಪೂರ್ಣ ವರದಿ ತಿಳಿದುಕೊಳ್ಳೋಣ. ನೀವು ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಪ್ರತಿದಿನದ ನಿಖರವಾದ ಮಿರ್ಚಿ ಮಾರುಕಟ್ಟೆ ದರಗಳು ಮತ್ತು ಪ್ರಮುಖ ಅಪ್ಡೇಟ್ಗಳಿಗಾಗಿ ಈಗಲೇ ತನ್ವೀರ್ ಮಿರ್ಚಿವಾಲಾ ಅನ್ನು ಫಾಲೋ ಮಾಡಿ. ಈಗ ಇಂದಿನ ಬ್ಯಾಡಗಿ ಮಾರುಕಟ್ಟೆ ವರದಿ ನೋಡೋಣ. ಇಂದು ಆಗಸ್ಟ್ 13ನೇ ತಾರೀಕು. ಬ್ಯಾಡಗಿ ಎಪಿಎಂಸಿಗೆ ಸುಮಾರು 30,000 ಚೀಲಗಳ ಆಗಮನವಾಗಿದೆ. ಇದರಲ್ಲಿ ಸುಮಾರು 10,000 ಚೀಲಗಳ ಮಾರಾಟವಾಗಿದೆ. ಡಬ್ಬಿ ಡಿಲಕ್ಸ್ಗೆ 65,000 ರೂಪಾಯಿ ದರ ದಾಖಲಾಗಿದೆ. ಡಬ್ಬಿಗೆ 55,000ದಿಂದ 60,000 ರೂಪಾಯಿವರೆಗೆ ಮಾರಾಟವಾಗಿದೆ. ಡಬ್ಬಿ ಮೀಡಿಯಂ ಬೆಸ್ಟ್ಗೆ 48,000ದಿಂದ 52,000 ರೂಪಾಯಿವರೆಗೆ ದರ ಬಂದಿದೆ. ಕೆಡಿಎಲ್ ಡಿಲಕ್ಸ್ಗೆ 55,000ದಿಂದ 60,000 ರೂಪಾಯಿವರೆಗೆ ರೂಪಾಯಿವರೆಗೆ ಮಾರಾಟವಾಗಿದೆ. ಕೆಡಿಎಲ್ ಬೆಸ್ಟ್ಗೆ 48,000ದಿಂದ 53,000 ರೂಪಾಯಿವರೆಗೆ ದರ ಬಂದಿದೆ. 2043ಗೆ 30,000ದಿಂದ 37,500 ರೂಪಾಯಿವರೆಗೆ ದರ ದಾಖಲಾಗಿದೆ. 5531ಗೆ 19,000ದಿಂದ 23,500 ರೂಪಾಯಿವರೆಗೆ ಮಾರಾಟವಾಗಿದೆ. 5531 ಫಟ್ಕಿಗೆ 14,000ದಿಂದ 15,000 ರೂಪಾಯಿವರೆಗೆ ದರ ಬಂದಿದೆ. 2043 ಮತ್ತು ಕೆಡಿಎಲ್ ಫಟ್ಕಿಗೆ 12,500ನಿಂದ 13,500 ರೂಪಾಯಿವರೆಗೆ ಮಾರಾಟವಾಗಿದೆ. ಒಟ್ಟಾರೆ ಇಂದು ಬ್ಯಾಡಗಿ ಮಾರುಕಟ್ಟೆ ಡೌನ್ ಆಗಿದ್ದು, ಎಲ್ಲಾ ಗುಣಮಟ್ಟದ ಸರಕುಗಳ ಮಾರಾಟ ನಿಧಾನಗತಿಯಲ್ಲಿ ನಡೆದಿದೆ. ಹೆಚ್ಚಿನ ಆಗಮನದ ನಡುವೆ ಖರೀದಿಯ ವೇಗ ಕಡಿಮೆಯಾಗಿರುವುದು ಇಂದಿನ ಪ್ರಮುಖ ಮಾರುಕಟ್ಟೆ ಬೆಳವಣಿಗೆಯಾಗಿದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ರೈತ ಹಾಗೂ ವ್ಯಾಪಾರಿ ಸ್ನೇಹಿತರಿಗೆ ತಪ್ಪದೇ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಪ್ರತಿದಿನದ ನಿಖರವಾದ ಬ್ಯಾಡಗಿ, ಗುಂಟೂರು, ವಾರಂಗಲ್ ಮತ್ತು ಖಮ್ಮಂ ಮಾರುಕಟ್ಟೆ ಅಪ್ಡೇಟ್ಗಳಿಗಾಗಿ ತನ್ವೀರ್ ಮಿರ್ಚಿವಾಲಾ ಅನ್ನು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.